ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡುವ ಎಲ್ಲ ಸೆಷನ್ಸ್ ನೋಟಿಫೈ ಆಗುತ್ತೆ. ನಿಮಗೆ ಇಮಿಡಿಯೇಟ್ ಆಗಿ ನೀವು ಅವುಗಳನ್ನು ವಾಚ್ ಮಾಡಬಹುದಿರುತ್ತೆ. ಈಗ ಸದ್ಯಕ್ಕೆ ನಾನು ನಿಮಗಾಗಿ ಜನರಲ್ ಇಂಗ್ಲೀಷಿಗೆ ಸಂಬಂಧಿಸಿದ ತರಗತಿಗಳನ್ನು ಮಾಡಿಕೊಡ್ತಾ ಇದ್ದೀನಿ. ನೀವು ಯಾವುದೇ KPSC ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಾ ಅಂತಿದ್ದಲ್ಲಿ ನಿಮಗೆ ಜನರಲ್ ಇಂಗ್ಲೀಷ್ನ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಆ್ಯಂಡ್ ಪ್ರತಿನಿತ್ಯ ಈ ರೀತಿಯ ಸೆಷನ್ಸನ್ನು ನಾನು 4 ಗಂಟೆಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಯು ಆರ್ ವಾಚಿಂಗ್. ಪ್ರಸ್ತುತವಾಗಿ ಈಗ ಏನು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಪರೀಕ್ಷೆಗಳು ಮುಂಬರೋ ದಿನಗಳಲ್ಲಿ ಇದೆ. ಅದಕ್ಕೆ ಅಂತ ನಾನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಜನರಲ್ ಇಂಗ್ಲೀಷ್ನ ಕೆಲವು ಕಾನ್ಸೆಪ್ಟ್ಸನ್ನು ನಿಮ್ಮ ಜೊತೆಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಿನ್ನೆ ಆರ್ಟಿಕಲ್ಸ್ನ ಎಲ್ಲೆಲ್ಲಿ ಬಳಸಬಹುದು ಅಂತ ಹೇಳಿಕೊಟ್ಟೆ. ಇವತ್ತು ಆರ್ಟಿಕಲ್ಸ್ನ ನಾವು ಎಲ್ಲೆಲ್ಲಿ ಬಳಸೋದಕ್ಕಾಗಲ್ಲ ಅಂತ ಡಿಸ್ಕಸ್ ಮಾಡ್ತೀನಿ. ಗಮನ ಇಟ್ಟು ನೋಡ್ಕೊಳ್ಳಿ. ಹಾಗೆ ನಿಮ್ಗೆ ಇದರ PDF ಕೂಡ ಅವೈಲಬಲ್ ಇದೆ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಆದಂತಹ ವೇದಾಂತ್ ಪಾಠಶಾಲೆ, ನಿಮಗೆ ಅಲ್ಲಿ ಪ್ರತಿನಿತ್ಯ PDF ಅಪ್ಲೋಡ್ ಆಗ್ತಾ ಇರುತ್ತೆ. ನೀವು ಅದನ್ನು ಡೌನ್ಲೋಡ್ ಮಾಡಿಟ್ಕೊಂಡು ನಿಮ್ಮ ಪರೀಕ್ಷೆಗೆ ಇನ್ನಷ್ಟು ಉತ್ತಮ ರೀತಿಯಲ್ಲಿ ತಯಾರಿನ ನಡೆಸ್ಕೊಳ್ಬಹುದು. ಬನ್ನಿ ನೋಡೋಣ. ಕೆಲವು ಕಡೆ ನಾವು ಈ ಆರ್ಟಿಕಲ್ಸನ್ನು ಬಳಸೋದಕ್ಕಾಗಲ್ಲ. ಆರ್ಟಿಕಲ್ಸ್ ನೆನ್ನೆ ನಾನು ಡಿಸ್ಕಸ್ ಮಾಡಿದ್ದೆ. ವಾಚ್ ಮಾಡಿಲ್ಲ ಅಂತಿದ್ದಲ್ಲಿ ಆನ್ ದ ಟಾಪ್ ನಿಮಗೆ ಐ ಅಂತ ಒಂದು ಮೆಸೇಜ್ ಪಾಪಪ್ ಆಗ್ತಾ ಇದೆ. ಇಲ್ಲಿ ನೀವು ನೋಡಬಹುದು. ಕ್ಲಿಕ್ ಮಾಡಿ ವಾಚ್ ಮಾಡಿ. ಮೊದಲನೇ ರೂಲ್, ನಾವು ಎಲ್ಲಿ ಆರ್ಟಿಕಲ್ಸ್ನ ಬಳಸೋದಕ್ಕಾಗಲ್ಲ. ವಿ ಕಾಂಟ್ ಯೂಸ್ ಆರ್ಟಿಕಲ್ಸ್ ಇನ್ ಫ್ರಂಟ್ ಆಫ್ ಪ್ರಾಪರ್ ನೌನ್. ಪ್ರಾಪರ್ ನೌನ್, ನೌನ್ನ ಒಂದು ಭಾಗ ಇದು. ಭಾಗ ಬೇಡ, ವಿಧ ಅಂತ ತಿಳ್ಕೊಳ್ಳೋಣ. ಅಂದರೆ ಟೈಪ್. ನೌನಲ್ಲಿ ನಮಗೆ 7 ವಿಧಗಳು ಬರ್ತವೆ. ಅದರಲ್ಲಿ ಒಂದು ಪ್ರಾಪರ್ ನೌನ್. ಪ್ರಾಪರ್ ನೌನ್ಗೆ ಎಕ್ಸಾಂಪಲ್ಸನ್ನು ತೋರಿಸಿದಾಗ ನಿಮಗೆ ಪೂರ್ತಿ ಕ್ಲಾರಿಟಿ ಸಿಗುತ್ತೆ ನೋಡಿ. ಸೊ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಪ್ರಾಪರ್ ನೌನ್ಗೆ ಎಕ್ಸಾಂಪಲ್ಸ್ ಹೀಗಿದೆ. ಯೂಟ್ಯೂಬ್, ನಮ್ಮ ವೇದಾಂತ್ ಪಾಠಶಾಲೆ, ಹಾಗೆ ನೀವು ಬರೆಯುವಂತಹ VAO ಪರೀಕ್ಷೆ. ಹೇಗಿದೆಲ್ಲ ಪ್ರಾಪರ್ ನೌನ್ ಆಯಿತು? ಯಾಕೆ ಅಂತಂದರೆ ಇವೆಲ್ಲವೂ ಕೂಡ ಏನಾಗಿದೆ? ಸ್ಪೆಸಿಫಿಕ್ ಆಗಿದೆ, ನಿರ್ದಿಷ್ಟವಾಗಿದೆ. ಯೂಟ್ಯೂಬ್ ಅಂತ ಹೇಳಿ ನೀವು ಇನ್ಸ್ಟಾಗ್ರಾಮನ್ನು ಓಪನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯೂಟ್ಯೂಬ್ ಅಂತ ಅಂದರೆ ಒಂದು ಐಕಾನ್ ನಮ್ಮ ತಲೆಗೆ ಬರುತ್ತೆ. ರೆಡ್ ಕಲರ್ನ ಒಂದು ಐಕಾನ್ ನಮ್ಮ ತಲೆಗೆ ಬರುತ್ತೆ ಅಲ್ವಾ? ಅದು ಪ್ಲೇ ಆ ಒಂದು ಸಿಂಬಲನ್ನು ನಾವು ಯೂಟ್ಯೂಬ್ನ ಮೇಲೂ ಕೂಡ ನೋಡಬಹುದು. ವೇದಾಂತ್ ಪಾಠಶಾಲೆ ನೀವು ನೋಡ್ತಾ ಇದ್ದೀರಾ. ನಮ್ಮ ವೇದಾಂತ್ ಪಾಠಶಾಲೆಯ ಲೋಗೋ ಹೀಗಿದೆ. ನಿಮಗೆ ಇದು ಸದ್ಯಕ್ಕೆ ಜ್ಞಾಪಕ ಬರುತ್ತೆ, ವೇದಾಂತ್ ಪಾಠಶಾಲೆ ಅಂತ ನಾವು ಹೇಳಿದಾಗ. ಹೀಗೆ ನಿರ್ದಿಷ್ಟವಾಗಿರುತ್ತೆ. VAO ಪರೀಕ್ಷೆ ಅಂತಂದರೆ ಯು ನೋ ವಾಟ್ ಯು ನೀಡ್ ಟು ಸ್ಟಡಿ. ಇದು ಕೂಡ ಸ್ಪೆಸಿಫಿಕ್ ಆಯಿತು. ಇಂಥವುಗಳ ಮುಂದೆ ನಾವು ಯಾವತ್ತಿಗೂ ಯಾವುದೇ ಆರ್ಟಿಕಲನ್ನು ಬಳಸೋದಿಲ್ಲ. ಎಕ್ಸಾಂಪಲ್ ಯೂಟ್ಯೂಬ್, ದ ಯೂಟ್ಯೂಬ್, ಆ್ಯನ್ ಯೂಟ್ಯೂಬ್, ಈ ಥರ ಏನೂ ಬರೋದಿಲ್ಲ. ಇವೆಲ್ಲ ಡೈರೆಕ್ಟ್ ಆಗಿ ಹೀಗೆ ಬರ್ತವೆ. ಇದೊಂದು ವಿಚಾರ ಆಯಿತು. ಇನ್ನೆಲ್ಲಿ ಬಳಸೋದಕ್ಕಾಗಲ್ಲ? ಬಿಫೋರ್ ಲ್ಯಾಂಗ್ವೇಜಸ್, ಭಾಷೆಗಳು ಯಾವುದು ಬೇಕಾದರೂ ಆಗಿರಬಹುದು. ಕನ್ನಡ ತಗೊಳ್ಳಿ, ಇಂಗ್ಲಿಷ್ ತಗೊಳ್ಳಿ, ಅಥವಾ ಇನ್ಯಾವುದಾದ್ರೂ. ಇಲ್ಲಿ ಎಕ್ಸಾಂಪಲ್ಸ್ ತಗೊಂಡಿರೋದಾದರೆ ಫ್ರೆಂಚ್, ಸ್ಪ್ಯಾನಿಷ್, ಎನಿಥಿಂಗ್. ಇಂತಹ ಯಾವುದೇ ಭಾಷೆಗಳ ಮುಂದೆ ನಾವು ಯಾವ ಆರ್ಟಿಕಲನ್ನು ಕೂಡ ಬಳಸೋದಿಲ್ಲ. ಹೇಗಿರುತ್ತೆ ಎಕ್ಸಾಂಪಲ್ ನೋಡಿ, ಬರೆದು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಐ ಸ್ಪೀಕ್ ಕನ್ನಡ ಲ್ಯಾಂಗ್ವೇಜ್, ಅಥವಾ ಐ ಸ್ಪೀಕ್ ಕನ್ನಡ. ದಟ್ ಈಸ್ ಆಲ್ಸೋ ಮಚ್ ಬೆಟರ್. ಇಲ್ಲಿ ನಾನು ಐ ಸ್ಪೀಕ್ ಏನನ್ನೂ ಕೂಡ ಬಳಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವುದಾದ್ರೂ ನೀವು ಲ್ಯಾಂಗ್ವೇಜ್ ಅಂತ ತಗೊಳ್ತಾ ಇದ್ದೀರಾ ಅಂತಿದ್ದಲ್ಲಿ ಅದರ ಮುಂದೆ ನಿಮಗೆ ಆರ್ಟಿಕಲ್ಸ್ ಬರೋದೇ ಇಲ್ಲ. ಇದು ಬಹಳ ಮುಖ್ಯವಾಗುತ್ತೆ. ಇದನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇನ್ನೊಂದೇನಿದೆ, ಇನ್ನೆಲ್ಲಿ ಬಳಸೋದಕ್ಕಾಗಲ್ಲ ಅಂತ ಹೇಳಿದ್ದಾರೆ ನೋಡಿ. ವಿ ಡು ನಾಟ್ ಯೂಸ್ ಆರ್ಟಿಕಲ್ಸ್ ಇನ್ ಫ್ರಂಟ್ ಆಫ್ ದ ನೇಮ್ ಆಫ್ ದ ಸಬ್ಜೆಕ್ಟ್ಸ್. ನಾವು ಶಾಲೆಯಲ್ಲಿ ಅಕಾಡೆಮಿಕ್ಸ್ಗೆ ಸಂಬಂಧಿಸಿದ ಸಬ್ಜೆಕ್ಟ್ಸನ್ನು ನೋಡ್ತೀವಲ್ವಾ? ಮ್ಯಾಥ್ಸ್, ಬಯೋಲಜಿ, ಎಕನಾಮಿಕ್ಸ್, ಹಿಸ್ಟ್ರಿ, ಆರ್ಟ್ ಆ್ಯಂಡ್ ಕಲ್ಚರ್, ಇಟ್ ಕುಡ್ ಬಿ ಎನಿಥಿಂಗ್. ಯಾವುದೇ ಸಬ್ಜೆಕ್ಟ್ ಇರಲಿ, ಆ ಸಬ್ಜೆಕ್ಟ್ನ ಮುಂದೆ ನಾವು ಯಾವತ್ತಿಗೂ ಯಾವ ಆರ್ಟಿಕಲನ್ನು ತಗೊಳ್ಳೋದಿಲ್ಲ. ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ. ಐ ಆಮ್ ಸ್ಟಡಿಯಿಂಗ್, ಯಾವುದೇ ಆರ್ಟಿಕಲ್ ಬರೋದಿಲ್ಲ. ನೀವೇನು ಓದ್ತಾ ಇದ್ದೀರಾ ಅದನ್ನು ಹೇಳ್ಬಹುದು. ಐ ಆಮ್ ಸ್ಟಡಿಯಿಂಗ್ ಎಕನಾಮಿಕ್ಸ್. ಆ್ಯನ್ ಎಕನಾಮಿಕ್ಸ್ ಬರೋದಿಲ್ಲ, ದ ಎಕನಾಮಿಕ್ಸ್ ಬರೋದಿಲ್ಲ. ಯಾವುದೇ ಸಬ್ಜೆಕ್ಟನ್ನು ತಗೊಳ್ಳಿ, ಅದ್ರ ಮುನ್ನ ನಮ್ಗೆ ಯಾವುದೇ ಆರ್ಟಿಕಲ್ ಬರೋದಿಲ್ಲ. ಈ ರೀತಿಯಲ್ಲಿ ಸೆಂಟೆನ್ಸ್ ಇರಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಇದಾದ್ಮೇಲೆ ಇನ್ನೆಲ್ಲಿ ಬರೋದಿಲ್ಲ ನೋಡೋಣ. ವಿ ಡೋಂಟ್ ಯೂಸ್ ಆರ್ಟಿಕಲ್ಸ್ ಬಿಫೋರ್ ದ ನೇಮ್ಸ್ ಆಫ್ ದ ಮೀಲ್. ನಾವು ಊಟ ಅಂದರೆ ತಿಂಡಿ ಇರಬಹುದು, ಊಟ ಇರಬಹುದು. ಸೇ ಬ್ರೇಕ್ಫಾಸ್ಟ್ ಇರಬಹುದು, ಅಥವಾ ಲಂಚ್, ಡಿನ್ನರ್, ಎನಿಥಿಂಗ್.
ಯಾವುದೇ ಇರಬಹುದು, ಅಥವಾ ಸ್ನ್ಯಾಕ್ಸ್ ವಿಚಾರ ಮಾತಾಡ್ತಾ ಇರ್ತೀವಿ ಆಗ, ಅಥವಾ ಕಾಫಿ ಟೀ ಎನಿಥಿಂಗ್, ಈಟಬಲ್ಸ್, ತಿನ್ನುವ ಯಾವುದೇ ವಿಚಾರ, ಕುಡಿಯುವ ಯಾವುದೇ ವಿಚಾರ ಬಂದಾಗಲೂ ಕೂಡ ವಿ ಶುಡ್ ನೆವರ್ ಟೇಕ್ ಎನಿ ಆರ್ಟಿಕಲ್. ಒಂದು ಎಕ್ಸಾಂಪಲ್ ತಗೊಂಡು ನಿಮಗೆ ತೋರಿಸ್ತೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಓಕೆ ಓಕೆ, ವಿಲ್ ಕ್ಲಿಯರ್ ದಿಸ್. ನಾನು ಈ ಕಡೆ ಎಕ್ಸಾಂಪಲ್ನ ಬರಿತೀನಿ, ನೋಡ್ಕೊಳ್ಳಿ. ಐ ಆಮ್ ಹ್ಯಾವಿಂಗ್ ಬ್ರೇಕ್ಫಾಸ್ಟ್. ನಾನು ಯಾವತ್ತಿಗೂ ಹೇಳಬಾರ್ದು ಐ ಆಮ್ ಹ್ಯಾವಿಂಗ್ ದ ಬ್ರೇಕ್ಫಾಸ್ಟ್, ದ ಲಂಚ್, ಅ ಡಿನ್ನರ್. ನೋ, ವಿ ನೆವರ್ ಗೆಟ್ ದಟ್. ಡೈರೆಕ್ಟ್ ಆಗಿ ಹೀಗೆ ಬರುತ್ತೆ. ಈ ಜಾಗದಲ್ಲಿ ನೀವು ಬೇಕಾದ್ರೆ ತಗೊಳ್ಳಿ, ಐ ಆಮ್ ಹ್ಯಾವಿಂಗ್ ಮೈ ಲಂಚ್, ಐ ಹ್ಯಾಡ್ ಮೈ ಡಿನ್ನರ್. ಏನ್ ಬೇಕಾದ್ರೂ ಹೇಳ್ಬೋದು. ಪ್ರೆಸೆಂಟಲ್ಲಿ ಹೇಳಿ, ಫ್ಯೂಚರಲ್ಲಿ ಹೇಳಿ, ಪಾಸ್ಟಲ್ಲಿ ಹೇಳಿ, ನೋ ಪ್ರಾಬ್ಲಮ್. ಬಟ್ ನಮಗೆ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಏನೇ ಇರಬಹುದು, ಮೀಲ್ಸ್, ಇವುಗಳ ಮುಂದೆ ಯಾವ ಆರ್ಟಿಕಲ್ ಕೂಡ ಬಳಕೆಗೆ ಬರೋದಿಲ್ಲ. ರಿಮೆಂಬರ್ ದಿಸ್ ಒನ್. ನೆಕ್ಸ್ಟ್ ಇನ್ನೆಲ್ಲಿ ಬಳಸೋಕ್ಕಾಗಲ್ಲ ನೋಡೋಣ. ವಿ ಡೋಂಟ್ ಯೂಸ್ ಆರ್ಟಿಕಲ್ಸ್ ಇನ್ ಫ್ರಂಟ್ ಆಫ್ ಸೀಸನ್ಸ್. ಸೀಸನ್ಸ್ ಅಂತ ಅಂದರೆ ಸಮ್ಮರ್, ವಿಂಟರ್, ರೇನಿ, ಸ್ಪ್ರಿಂಗ್, ಎನಿಥಿಂಗ್. ಇವುಗಳ ಮುಂದೆ ನಮಗೆ ಯಾವತ್ತಿಗೂ ಕೂಡ ಯಾವುದೇ ಆರ್ಟಿಕಲ್ ಬರೋದಿಲ್ಲ. ಪ್ರಸ್ತುತವಾಗಿ ಈಗ ಮೇ ತಿಂಗಳ ಕೊನೆಯ ದಿನ ಇವತ್ತು. ಈಗ ಸಮ್ಮರ್ ಸೀಸನ್ ಇದೆ ನಮ್ಮಲ್ಲಿ ಅಲ್ವಾ. ಸೊ ನಾವು ಅಂಥ ಸಂದರ್ಭದಲ್ಲಿ ಹೇಳುವಾಗ, ಈಗ ನಾವು ಯಾವ ಸೀಸನಲ್ಲಿ ಇದ್ದೀವಿ ಇದನ್ನು ಹೇಳುವಾಗ ಈ ರೀತಿಯಲ್ಲಿ ಹೇಳಿ, ವಿ ಆರ್ ಇನ್ ಸಮ್ಮರ್ ಸೀಸನ್. ಯು ಶುಡ್ ನೆವರ್ ಸೇ ವಿ ಆರ್ ಇನ್ ದ ಸಮ್ಮರ್ ಸೀಸನ್. ನೋ, ವಿ ನೆವರ್ ಗೆಟ್ ದಟ್. ಓಕೆ, ಈ ರೀತಿಯಲ್ಲಿ ಬರುತ್ತೆ. ವಿ ಶುಡ್ ನಾಟ್ ಯೂಸ್ ಎನಿ ಕೈಂಡ್ ಆಫ್ ಎನಿ ಆರ್ಟಿಕಲ್. ಫೆಸ್ಟಿವಲ್ಸ್, ಹಬ್ಬಗಳು, ಯಾವುದೇ ಹಬ್ಬಗಳು ಬರಲಿ, ಅದು ಹೋಲಿ ಇರಬಹುದು, ಯುಗಾದಿ ಇರಬಹುದು, ಅಥವಾ ದೀಪಾವಳಿ ಇರಬಹುದು, ಸಂಕ್ರಾಂತಿ ಇರಬಹುದು, ಇಟ್ ಕುಡ್ ಬಿ ಎನಿ ಫೆಸ್ಟಿವಲ್. ಅದರ ಮುನ್ನವೂ ನಮ್ಗೆ ಯಾವುದೇ ಆರ್ಟಿಕಲ್ ಬರೋದಿಲ್ಲ. ನೇಮ್ಸ್ ಆಫ್ ದ ಡೇಸ್, ಎಕ್ಸಾಂಪಲ್ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಏನಾದರೂ ತಗೊಳ್ಳಿ, ಟಿಲ್ ಸಂಡೇ. ಈ 7 ದಿನಗಳೇನು ಬರ್ತವೆ ವಾರದಲ್ಲಿ, ಅದರ ಮುಂದೆಯೂ ನಮಗೆ ಯಾವುದೇ ಆರ್ಟಿಕಲ್ ಬಳಕೆ ಆಗೋದಿಲ್ಲ. ಓಕೆ, ರಿಮೆಂಬರ್. ಮಂತ್ಸ್, ಜನವರಿ ಇಲ್ಲಿಂದ ಹಿಡಿದು ಡಿಸೆಂಬರ್ವರೆಗೂ ನಮಗೆ ತಿಂಗಳುಗಳು ಏನು ಬರುತ್ತೆ, ಅದರ ಮುನ್ನ ನಾವು ಯಾವತ್ತಿಗೂ ಆರ್ಟಿಕಲ್ ನಾವು ಬಳಸೋದಿಲ್ಲ. ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಐ ಆಮ್ ಕಮಿಂಗ್, ನಾನು ಎಲ್ಗೋ ಹೊರಗಡೆ ಹೋಗಿರ್ತೀನಿ, ನಾನು ಬರೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಐ ಆಮ್ ಕಮಿಂಗ್ ಆನ್ ಮಂಡೇ, ಆನ್ ದ ಮಂಡೇ, ಆನ್ ಅ ಮಂಡೇ ಬರೋದಿಲ್ಲ. ನೆಕ್ಸ್ಟ್ ಇದಕ್ಕೊಂದು ಎಕ್ಸಾಂಪಲ್ ಬರೆಯೋಣ. ಶಿ ಈಸ್ ಬಾರ್ನ್ ಇನ್ ಡಿಸೆಂಬರ್, ಶಿ ಈಸ್ ಬಾರ್ನ್ ಇನ್ ದ ಡಿಸೆಂಬರ್, ಇನ್ ಅ ಡಿಸೆಂಬರ್. ನೋ, ವಿ ನೆವರ್ ಗೆಟ್. ನೆನ್ಪಿಟ್ಕೊಳ್ಳಿ, ಯಾವುದೇ ಸೀಸನ್ನ ಬಗ್ಗೆ ಮಾತಾಡ್ತಾ ಇದ್ದೀರಾ, ಯಾವುದೇ ಫೆಸ್ಟಿವಲ್ ಹಬ್ಬದ ಬಗ್ಗೆ ಮಾತಾಡ್ತಾ ಇದ್ದೀರಾ, ಡೇಸ್ ದಿನಗಳ ಬಗ್ಗೆ ಮಾತಾಡ್ತಾ ಇದ್ದೀರಾ, ಮಂತ್ಸ್ ತಿಂಗಳ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಯಾವತ್ತಿಗೂ ಯಾವ ಆರ್ಟಿಕಲ್ನು ಬಳಸಬೇಡಿ. ಯು ಶುಡ್ ನೆವರ್ ಗೆಟ್ ಎನಿ ಆರ್ಟಿಕಲ್ಸ್ ಬಿಫೋರ್ ದೀಸ್. ರಿಮೆಂಬರ್ ದಿಸ್ ಒನ್. ಓಕೆ, ನೆಕ್ಸ್ಟ್ ಮುಂದಿನ ವಿಚಾರ ಏನಿದೆ. When words like school, college, church, hospital, prison, temple, etc. are used for their primary purpose. ಸೊ ಇಲ್ಲಿ ನಾವು ನೋಡಬಹುದು, ಸ್ಕೂಲ್ ಅಂತಂದರೆ ಶಾಲೆ, ಕಾಲೇಜು, ಚರ್ಚ್, ಆಸ್ಪತ್ರೆ, ಜೈಲು, ದೇವಸ್ಥಾನ, ಮಸ್ಜಿದ್ ಯಾವುದಾದ್ರೂ ತಗೊಳ್ಳಿ, ನೋ ಪ್ರಾಬ್ಲಮ್. ಅಥವಾ ಹಾಸ್ಟೆಲ್ ಅಂತ ಇರಬಹುದು, ಎನಿಥಿಂಗ್. ಅದರ ಮುನ್ನ ನಮಗೆ ಯಾವುದೇ ಆರ್ಟಿಕಲ್ ಬರೋದಿಲ್ಲ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ವಿಚಾರವನ್ನು ಕೂಡ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಹೀಗೆ ನಾನು ನಿಮಗೆ ಎಲ್ಲೆಲ್ಲಿ ಈ ಆರ್ಟಿಕಲ್ಸ್ನ ಒಮಿಟ್ ಮಾಡಲಾಗುತ್ತೆ ಅಂತ ಹೇಳಿಕೊಟ್ಟೆ. ಡೂ ರಿಮೆಂಬರ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಬಂದಾಗ ನಿಮಗೆ ಈ ವಿಚಾರ ಕೇಳುವ ಸಾಧ್ಯತೆ ಇರುತ್ತೆ. ಹೇಗೆ ಕೇಳ್ತಾರೆ? ಆರ್ಟಿಕಲ್ಸ್ ಕೊಟ್ಟಿರ್ತಾರೆ ನೋಡಿ. ಆರ್ಟಿಕಲ್ಸ್ ಹೇಗಿರುತ್ತೆ? ಆಪ್ಷನ್ ಎ, ಆಪ್ಷನ್ ಬಿ ಆ್ಯಂಡ್, ಆಪ್ಷನ್ ಸಿ ದ, ಆಪ್ಷನ್ ಡಿ ನೋ ಆರ್ಟಿಕಲ್. ನಿಮ್ಗೆ ಈ ರೀತಿಯಲ್ಲಿ ಇರುತ್ತೆ. ಒಂದು ವೇಳೆ ಇಷ್ಟೊತ್ತು ಹೇಳ್ಕೊಟ್ಟೆ ಅಲ್ವಾ, ಇದರಲ್ಲಿ ಯಾವುದಾದ್ರೂ ಒಂದು ಕೊಡ್ತಾ ಇದ್ದಾರೆ ಅಂತಿದ್ದಲ್ಲಿ ನೀವು ಹೋಗಬೇಕಾಗುತ್ತೆ ನೋ ಆರ್ಟಿಕಲ್. ಅಂದರೆ ಇಲ್ಲಿ ಯಾವುದೇ ಆರ್ಟಿಕಲ್ನ ಬಳಕೆ ಆಗೋದಿಲ್ಲ ಅಂತ ಅರ್ಥ. ಈ ವಿಚಾರಗಳನ್ನು ಕೂಡ ನೀವು ಒಂದು ಕಡೆ ಬರೆದಿಟ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಬಂದಾಗ ಈ ಥರ ಕೇಳ್ತಾರೆ. ಓಕೆ, ಬಿ ರೆಡಿ. ಇದಾಗಿತ್ತು ಇವತ್ತಿನ ಸೆಷನ್. ಇವತ್ತಿನ ಸೆಷನ್ನಲ್ಲಿ ಎಲ್ಲೆಲ್ಲಿ ನಾವು ಆರ್ಟಿಕಲ್ಸನ್ನು ಬಳಸೋದಕ್ಕೆ ಸಾಧ್ಯವಿಲ್ಲ ಅಂತ ನಾನು ನಿಮಗೆ ಹೇಳಿಕೊಟ್ಟೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಅವರ್ ಟುಡೇಸ್ ಸೆಷನ್. ನಾವು ಇದೇ ರೀತಿಯಲ್ಲೇ ನಿಮಗಾಗಿ ಜನರಲ್ ಇಂಗ್ಲೀಷಿಗೆ ಸಂಬಂಧಿಸಿದ ತರಗತಿಗಳನ್ನು ಪ್ರತಿನಿತ್ಯ ಸಂಜೆ 4 ಗಂಟೆಗೆ ಅಪ್ಲೋಡ್ ಮಾಡ್ತಾ ಇದ್ದೀವಿ. ತಪ್ಪದೇ ವಾಚ್ ಮಾಡಿ. ನಿಮಗಿದರ PDF ನೋಟ್ಸ್ ಬೇಕಿದೆ ಅಂತಿದ್ದಲ್ಲಿ ನಾನು ನಿಮಗಾಗಿ ನಮ್ಮ
ಟೆಲಿಗ್ರಾಮ್ ಗ್ರೂಪ್ ಇದೆ ಅಲ್ವಾ, ನೀವು ನೋಡಬಹುದು ಆನ್ ದ ಟಾಪ್ ನಿಮಗೆ ಮೇಲೆ ಕಾಣಿಸ್ತಾ ಇದೆ ಇವಾಗ ವೇದಾಂತ್ ಪಾಠಶಾಲೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಹೆಸರು. ಇದೇ ಸೆಷನ್ನ ಡಿಸ್ಕ್ರಿಪ್ಷನಲ್ಲೂ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಬೇಕಾದರೆ ಕ್ಲಿಕ್ ಮಾಡಿ ನೀವು ಜಾಯಿನ್ ಆಗಬಹುದು. ಇಲ್ಲ ಟೆಲಿಗ್ರಾಮ್ನಲ್ಲಿ ನೀವು ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ ನಮ್ಮ ವೇದಾಂತ್ ಪಾಠಶಾಲೆ ಟೆಲಿಗ್ರಾಮ್ ಗ್ರೂಪ್. ಅಲ್ಲಿ PDF ನಿಮಗೆ ಅವೈಲಬಲ್ ಇದೆ, ನೀವು ಹೋಗಿ ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ಇನ್ನಷ್ಟು ಉತ್ತಮ ರೀತಿಯಲ್ಲಿ ನಿಮ್ಮ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ಕೊಳ್ಬಹುದಿರುತ್ತೆ. ಹೇಗೆ ಸರ್ಚ್ ಮಾಡೋದು ಅಂತಂದರೆ VAO PDF 1 2 3 ಈ ರೀತಿಯಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡಿ ನೀವು ಆರಾಮಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ಇದರ ಪ್ಲೇಲಿಸ್ಟನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯು ಕ್ಯಾನ್ ಸಿ ದ ಪ್ಲೇಲಿಸ್ಟ್. ಓಕೆ, ಕಾಣಿಸ್ತಾ ಇದೆ ಇಲ್ಲಿ ನಿಮಗೆ ನನ್ನ ಪಕ್ಕದಲ್ಲಿ. ಅಲ್ಲಿ ಕ್ಲಿಕ್ ಮಾಡಿ ಯಾವುದಾದ್ರೂ ಒಂದು ಸೆಷನ್ VAOದು ಬಿಟ್ಟಿದ್ದೀರಾ ಅಂತಿದ್ದಲ್ಲಿ ತಪ್ಪದೇ ವಾಚ್ ಮಾಡಿ. ಹಾಗೆ ಆನ್ ದ ಟಾಪ್ ನಿಮಗೆ ನಾನು ಗ್ರಾಮರ್ ಕ್ಲಾಸಸ್ನ ಪ್ಲೇಲಿಸ್ಟನ್ನು ತೋರಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಗೊತ್ತಿಲ್ಲ, ಟೆನ್ಸಸ್ ಬಗ್ಗೆ ಗೊತ್ತಿಲ್ಲ ಅಂತಿದ್ದಲ್ಲಿ ಆ ವಿಡಿಯೋನ ತಪ್ಪದೇ ನೋಡಿ, ನಿಮ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಮುಂದಿನ ತರಗತಿಯಲ್ಲಿ ಸ್ಪಾಟಿಂಗ್ ಎರರ್ ಅಂದರೆ ತಪ್ಪುಗಳನ್ನು ಹುಡುಕೋ ಅಂಥದ್ದು, ಹೇಗೆ ತಪ್ಪನ್ನು ಹುಡುಕ್ಬೋದು ಅದನ್ನು ನಾನು ಹೇಳ್ಕೊಡ್ತೀನಿ ನಿಮ್ಗೆ. ಅದಕ್ಕೆ ಪಾರ್ಟ್ಸ್ ಆಫ್ ಸ್ಪೀಚ್ ಮತ್ತು ಟೆನ್ಸಸ್ ಎರಡೂ ಮುಖ್ಯವಾಗುತ್ತೆ. ಮೇಲೆ ತೋರಿಸ್ತಾ ಇದ್ದೀನಿ, ಅಲ್ಲಿ ಕ್ಲಿಕ್ ಮಾಡಿ ಅದನ್ನು ವಾಚ್ ಮಾಡಿ. ನಾಳೆ 4 ಗಂಟೆಗೆ ಸ್ಪಾಟಿಂಗ್ ಎರರ್ ಈ ವಿಚಾರಕ್ಕೆ ಸಂಬಂಧಿಸಿದ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡ್ತೀನಿ, ತಪ್ಪದೇ ಅದನ್ನು ವಾಚ್ ಮಾಡಿ. ಥ್ಯಾಂಕ್ ಯು ಪೀಪಲ್, ಚೆನ್ನಾಗಿ ಓದ್ಕೊಳ್ಳಿ. ಹ್ಯಾಪಿ ಲರ್ನಿಂಗ್.